ಓಕೆ, ಭಾಗ 5 ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೇಳಿದ್ರಿ ಏನಾದರೂ, ಏನೆಲ್ಲ ಆದರೂ, ಹೆಂಗಾದರು, ಹೆಂಗೆ ಬಂದರು, ಹೆಂಗೆ ಇರಬೇಕು, ಹೆಂಗೆ ಬದುಕಬೇಕು, ಹೆಂಗೆ ಮಂದಿಗೆ ಸಮಾಜಕ್ಕೆ ತಿಳುವಳಿಕೆ ಹೇಳಬೇಕು ಅನ್ನುವಂಥದ್ರ ಬಗ್ಗೆನೂ ಹೇಳಿದರು. ಇಲ್ಲಿ ಮುಂದೆ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಇಷ್ಟು ವರ್ಷ ಅನ್ನ ನೀರು ಹಾಕಿ ಸಲಿವಿದವರು ಪ್ರೇಕ್ಷಕರು. ಇಷ್ಟು ವರ್ಷ ಅನ್ನ ನೀರು ಹಾಕಿ ಸರಿವಿದವ್ರಿಗೆ ಈ ಒಂದು ವೇದಿಕೆ ಮುಖಾಂತರ ಏನಂತೀರಿ, ಏನು ಹೇಳ್ತೀರಿ ಅವ್ರಿಗೆ? ನೋಡಿ, ಇವತ್ತೇನಾದರೂ ರಂಗವೇದಿಕೆ ಉಳಿಬೇಕು, ರಂಗವೇದಿಕೆ ಮೇಲೆ ಕಲಾವಿದ ಇನ್ನೂ ಜೀವಂತವಾಗಿ ಉಳಿಬೇಕು ಅಂದರೆ ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಅನ್ನದಾನಿಗಳು ಅಂದರೆ ಪ್ರೇಕ್ಷಕ ವರ್ಗ ಇದ್ದರೆ ಮಾತ್ರ ಕಲಾವಿದನ ಶ್ರಮಕ್ಕೆ, ಕಲಾವಿದನ ಕಲೆಗೆ, ರಂಗಭೂಮಿಗೆ ಇನ್ನೂ ಹೆಚ್ಚಿನ ಶಕ್ತಿ ಬರುತ್ತೆ. ನಾನು ಪ್ರೇಕ್ಷಕ ವರ್ಗ ಕೇಳ್ಕೊಳ್ಳೋದಿಷ್ಟೇ, ಇದು ಜೀವಂತ ಕಲೆ. ಜೀವಂತ ಕಲೆ ಅವಾಗೇನಿತ್ತು ಅಂದರೆ, ನಿಮಗಾಗಲೇ ನಿಮ್ಮ ಜೊತೆ ಕುಂತಾಗ ಮಾತಾಡಿದ್ದನ್ನು ಕಾಣುತ್ತೆ ಆ ವಿಷಯನ. ಮೊದಲೇನಿತ್ತು, ಈ ರಂಗಭೂಮಿಗೆ ಯಾವುದೂ ಪೈಪೋಟಿ ಇರಲಿಲ್ಲ ರೀ. ಪೈಪೋಟಿ ಮಾಧ್ಯಮ ಯಾವುದೂ ಇರಲಿಲ್ಲ. ಸಿನಿಮಾ ಕ್ಷೇತ್ರ ಇತ್ತು. ಸಿನಿಮಾ ಕ್ಷೇತ್ರ ಅಂದರೆ ಅದು ದೊಡ್ಡ ದೊಡ್ಡ ಸಿಟಿಯಲ್ಲಿ ಮಾತ್ರ ಇರ್ತಿತ್ತು, ಹಳ್ಳಿಗಳಿಗೆ ಇರಲಿಲ್ಲ. ಹಳ್ಳಿಗಳಲ್ಲಿ ನಾಟಕ, ಬಯಲಾಟ ಇದಂದ್ರೆ ಸಂಭ್ರಮಿಸ್ತಿದ್ರು ಜನ. ತದನಂತರ ದೂರದರ್ಶನ, ಟಿ ವಿ ಬಂತು. ಟಿ ವಿ ಬಂದ ಮೇಲೆ ಸ್ವಲ್ಪ ರಂಗಭೂಮಿಗೆ ಏನು ಎಫೆಕ್ಟ್ ಆಯಿತು ಅಂದರೆ, ಹೆಣ್ಮಕ್ಳು ರಂಗಭೂಮಿ ಕಡೆ ಬರೋದು ಭಾಳ ಕಡಿಮೆ ಆಯಿತು, ರಂಗಮಂದಿರದ ಕಡೆ ಬರೋದು ಭಾಳ ಕಡಿಮೆ ಆಯಿತು. ಆದರೂ ರಂಗಭೂಮಿ ನಡೀತಿತ್ತು. ಈಗೇನಾಗ್ಬಿಟ್ಟಿದೆ, ಕಲೆ ಅನ್ನೋದು, ಮನೋರಂಜನೆ ಅನ್ನೋದು ಕೈಗೆ ಬಂದುಬಿಟ್ಟಿದೆ ಮೊಬೈಲ್ ಮೂಲಕ. ಬರೀ ಮನೋರಂಜನೆ ಒಂದೇ ಅಲ್ಲ, ಈ ಜಗತ್ತಿನ ಏನೆಲ್ಲ ವಿಷಯಗಳನ್ನು ತಿಳ್ಕೊಳ್ತಕ್ಕಂಥ ಅವಕಾಶ ಈ ಮೊಬೈಲಲ್ಲಿದೆ. ಇದು ನಿಮ್ಮೂರಿನವರೇ ಹೇಳಿದ್ದು, ಕೊಡೆಕಲ್ಲ ಜನ ಕಡ್ಡಿ ಪಟ್ಟಣದೊಳಗೆ ಜಗತ್ತು ಕಾಣ್ತದೆ, ಅವರೇ ಹೇಳಿದ್ದು. ಕಾಲಜ್ಞಾನದ ನುಡಿರಿ ಅದು. ಅದನ್ನು ಪ್ರತಿ ವರ್ಷ ಶಿವರಾತ್ರಿ ದಿವಸ ನಮ್ಮಲ್ಲಿ ಸ್ವಾಮಿಗಳು ಅದನ್ನು ಓದ್ತಾರೆ. ಊರು ಹಿರಿಯರ ಸಮ್ಮುಖದಲ್ಲಿ ಅದನ್ನು ನಡೆದು ಆ ಪುರಾಣನ, ಆ ನುಡಿ, ಆ ಪುಸ್ತಕನ ತೆಗೆದು, ಆ ಗ್ರಂಥನ ತೆಗೆದು ಓದಿದಾಗ ಆ ನುಡಿಯನ್ನು ಕೇಳೋದಕ್ಕೆ ಸಾವಿರಾರು ಜನ ಸೇರಿರ್ತಾರೆ. ನಮ್ಮದು ಅಂಥ ಪುಣ್ಯಕ್ಷೇತ್ರದಲ್ಲಿ ಜನ್ಮ ತಾಳಿದ್ದು ನಮ್ಮದೊಂದು ಅದೃಷ್ಟ ಅಂತ ನಾನು ಅಂದ್ಕೊಳ್ತೀನಿ. ಖಂಡಿತ ಖಂಡಿತ. ಎಂತೆಂಥ ಮಹಾಪುರುಷರು ಆಗಿ ಹೋಗಿದ್ದಾರೆ ಅಲ್ಲಿ ಅಂದರೆ, ಕಾಲಜ್ಞಾನ ಬರೆದಂಥ ನಮ್ಮ ಬಸವೇಶ್ವರರು ಈ ಜಗತ್ತಿನ ಆಗು ಹೋಗಳ ಬಗ್ಗೆ ನಿಮಗಂತೂ ಗೊತ್ತೇ ಇದೆ. ಅದು ಕಾಲಜ್ಞಾನದ ನುಡಿಗಳನ್ನು ನೀವು ಕೇಳಿದ್ದೀವಿ. ನಮ್ಮದು ಕೊಡೆಕಲ್ಲು ಅಂದರೆ ಪವಿತ್ರವಾದ ಕ್ಷೇತ್ರ ರೀ. ವರ್ಷಕ್ಕೆ 2 ಜಾತ್ರೆ ನಡೀತದೆ. ಆಗಲೇ ಹೇಳಿದೆ ನಿಮ್ಗೆ, ವರ್ಷಕ್ಕೆ 2 ಜಾತ್ರೆ ನಡೀತದೆ. ಈಗ ಮತ್ತೆ ಹೊಸದಾಗಿ ಪುರುಷೇಂದ್ರಪ್ಪನವರು ಅಂತೇಳಿ ಹೊಸ ಪೀಠಾಧಿಪತಿಗಳಾಗಿದ್ದಾರೆ ರೀ. ಅವರಾದ್ಮೇಲಂತೂ ತುಂಬ ನಮ್ಮ ಕೊಡೆಕಲ್ ಕ್ಷೇತ್ರ ತುಂಬ ಸುಧಾರಿಸಿದೆ ಇವಾಗ. ತುಂಬ ಸುಧಾರಿಸಿದೆ. ಪ್ರೇಕ್ಷಕರಿಗೆ ಹೇಳೋದು ನಾನೇನೆಂದರೆ, ಈ ವೈಜ್ಞಾನಿಕ ಯುಗದ ಪೈಪೋಟಿ ಮಧ್ಯೆನೂ ಮೊಬೈಲ್ ಬಂದಿದೆ ಅಂತ ತಿಳ್ಕೊಂಡು ನೀವೇನು ರಂಗಭೂಮಿನ ತಿರಸ್ಕಾರ ಮಾಡಿಲ್ಲ. ರಂಗಭೂಮಿಗೆ ಏನು ಬೆಲೆ ಕೊಡಬೇಕು, ಬೆಲೆ ಕೊಡ್ತಾನೇ ಇದ್ದೀರಿ. ನಾವುಗಳು ಕೂಡ ರಂಗಭೂಮಿ ಮೇಲೆ ಇರ್ತಕ್ಕಂಥವರು ಕೂಡ ಪ್ರೇಕ್ಷಕರನ್ನ ಹಿಡಿದಿಡಬೇಕಾದ್ರೆ ನಾವು ಎಂತೆಂಥ ನಾಟಕಗಳನ್ನು ಕೊಡಬೇಕು. ಪ್ರೇಕ್ಷಕರನ್ನ ಹಿಡಿದಿಡಬೇಕಾದ್ರೆ ನಾವೇನೇನು ರಂಗಭೂಮಿಯಲ್ಲಿ ಗಿಮಿಕ್ಸ್ ಮಾಡಬೇಕು. ಹೆಣ್ಮಕ್ಳನ್ನ ರಂಗಭೂಮಿ ಕಡೆ ತರಬೇಕಾದ್ರೆ ನಾವೇನು ಗಿಮಿಕ್ಸ್ ಮಾಡಬೇಕು ಅಂತನ್ನೋದನ್ನು ನಾವು ಒಂದು ಸ್ವಲ್ಪ ಕಲಿಬೇಕು. ಪ್ರೇಕ್ಷಕರು ಇವತ್ತಿಗೆ ನಮಗೆ ಅನ್ನ ಕೊಡೋಕೆ ತಯಾರಿದ್ದಾರೆ. ಅವ್ರು ನಮ್ಗೆ ಅನ್ನ ಕೊಡೋಕೆ ಬರಂಗೆ ಮಾಡ್ಕೋಬೇಕು. ನಾವು ಬರಂಗೆ ಮಾಡ್ಕೋಬೇಕಂದ್ರೆ ಅವ್ರಿಗೆ ಇಷ್ಟವಾದಂಥ ನಾಟಕಗಳು, ಫ್ಯಾಮಿಲಿ ಸಮೇತವಾಗಿ ನಾಟಕ ನೋಡಬೇಕು ಅಂತಂದರೆ ನಾವು ಒಂದು ಸ್ವಲ್ಪ ಯಾರಿಗೂ ಮುಜುಗರ ತರಲಾರ್ದಂಥ ವಿಷಯನ ಆಯ್ಕೆ ಮಾಡ್ಕೋಬೇಕು. ಹಂಗಂತ ತಿಳಿದು ಈಗ ಎಲ್ಲ ಕಂಪ್ನಿಗಳು ಭಾಳ ಸುಧಾರಿಸವ್ರಿ. ಈಗ ಈ ಬನಶಂಕರಿ ಜಾತ್ರೆಗೆ ನಾಟಕ ನಡಿಬೇಕಾದ್ರೆ ಸಾಮಾನ್ಯ ಅಲ್ರಿ. ಅಲ್ಲೆಲ್ಲ ಇಡೀ ನಾಟಕ ಥಿಯೇಟ್ರ್ ತುಂಬ ಬರೀ ಹೆಣ್ಮಕ್ಳು ಇರ್ತಾರೆ. ಮತ್ತು ಹೆಣ್ಮಕ್ಳೇ ನಾಟಕ ನೋಡ್ತಾರೆ ಅಂದ್ರೆ ಹಂಗಿದ್ರೆ ತಾನೇ ನೋಡೋದು. ಹೌದು. ಎಲ್ಲ ಕಂಪ್ನಿ ಮಾಲೀಕರುಗಳು ಕಾಮಿಡಿಯಲ್ಲಿ ತುಂಬ ಸುಧಾರಣೆ ತಂದಿದ್ದಾರೆ. ಏನಂದರೆ ಡಬಲ್ ಮೀನಿಂಗ್ ಇರಬಾರ್ದು, ಪ್ರೇಕ್ಷಕರಿಗೆ ಮುಜುಗರ ಅಂತಕ್ಕಂಥ ಸನ್ನಿವೇಶಗಳು ಇರಬಾರ್ದು. ಆ ಮಾತುಗಳಿದ್ದರೆ ಹೆಣ್ಮಕ್ಳು ತಲೆ ಎತ್ಕೊಂಡು ನೋಡುವಂಥ ನಾಟಕ ಆಗಿರ್ಬೇಕು ಹೊರತಾಗಿ ತಲೆ ತಗ್ಗಿಸ್ಕೊಂಡು ಕುಂದಿರುವಂಥ ನಾಟಕ ಆಗಬಾರ್ದು. ನಾಟಕ ನೋಡೋಕೆ ಬಂದಂಥ ಹೆಣ್ಮಕ್ಳು ತಲೆ ಎತ್ತೇ ನೋಡ್ತಾ ಇರ್ಬೇಕು ನಾಟಕನ. ಯಾವುದೋ ಒಂದು ಮಾತು ಕೇಳಿ ಯಪ್ಪ ಅಂತ ತಲೆ ತಗ್ಗಿಸುವಂಗೆ ಆಗಬಾರ್ದು. ರಂಗಭೂಮಿಗೆ ಬಂದ ಮೇಲೆ ರಂಗಭೂಮಿಯ ಪಾಠಗಳನ್ನು ಸಾಕಷ್ಟು ಜನ ನಿಮಗೆ ಕಲಿಸಿದವರು ಸಾಕಷ್ಟು ಜನ ಅದಾರ. ಎಷ್ಟೋ ಜನ ಒಂದಿಟ್ಟು ಬಣ್ಣ ಹಚ್ಚಕ್ಕೆ ಕಲಿಸಿರ್ಬೋದು, ಒಬ್ರು ಬಣ್ಣ ಕಲಸಕ್ಕೆ ಕಲಿಸಿರ್ಬೋದು, ಇಲ್ಲ ಒಂದು ವಿಗ್ ಹಾಕೊಳ್ಳೋದನ್ನು ಕಲಿಸಿರ್ಬೋದು, ಡ್ರೆಸ್ ಹಿಂಗಿರಬೇಕು, ಇಲ್ಲ ಬಣ್ಣ ಇಲ್ಲಿಗೆಲ್ಲ ಹಚ್ಚಿರಬೇಕು. ಇಂಥದನ್ನೆಲ್ಲ ಒಂದೊಂದನ್ನು ಒಬ್ಬೊಬ್ಬರು ಕಲಿಸಿಗಾರ. ಇದ್ದವ್ರನ್ನ ಬಿಡೋಣ,
ಹೋದವರು ಒಂದೊಂದು ಕಲಿಸಿ ಹೋದವರು ಇವತ್ತು ಅವ್ರು ಇಲ್ಲಲ್ಲ, ಅವರಿಗೆ ಈ ಒಂದು ವೇದಿಕೆ ಮುಖಾಂತರ ಏನು ಹೇಳ್ತೀರಿ? ಕಲಿಸಿ ಹೋದ್ರು ಅವರು, ಇವತ್ತು ಅವ್ರನ್ನ ನೀವು ನೆನೆಬೇಕಲ್ಲ, ಏನು ನೆನೆಸ್ತೀರಿ? ಅವ್ರಿಗೆ ಏನು ಹೇಳ್ತೀರಿ? ಇವತ್ತೇನಾದರೂ ಇಲ್ಲಿ ಕುಂತು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ, ಪ್ರೇಕ್ಷಕರ ಎದುರಿಗೆ ಈ ಮಾತುಗಳನ್ನು ಅರ್ಪಿಸ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಕಾರಣನೇ ಅವ್ರು ತಾನೇ ರೀ. ಅವ್ರು ನನಗೇನು ಕಲಿಸ್ಕೊಟ್ಟಿದ್ದಿಲ್ಲ ಅಂತಂದರೆ ನಾನು ಇಲ್ಲಿ ಕುಂತು ಮಾತಾಡ್ತಕ್ಕಂಥ ಅವಕಾಶನೇ ಬರ್ತಿರಲಿಲ್ಲ. ಇಲ್ಲ. ಹೀಗೆ ಸಮಾಜಕ್ಕೆ ಪ್ರೇಕ್ಷಕರ ಎದುರಿಗೆ ಕುಂತು ಮಾತಾಡ್ತಕ್ಕಂಥ ಶಕ್ತಿ ತಂದು ಕೊಟ್ಟಂಥ ಅವರಿಗೆ ನಾನು ಹೃದಯ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಪದೇ ಪದೇ ಅವರು ನಾನು ಬಣ್ಣ ಹಚ್ಚಬೇಕಾದ್ರೆ ಅಂಥವ್ರು ನೆನೆಸ್ಕೊಂಡೇ ನಾನು ಬಣ್ಣ ಹಚ್ಚಿದ್ರೆ, ನನಗೆ ಫಸ್ಟ್ ಬಣ್ಣ ಹಚ್ಚಿದವರು ಅವ್ರು ಇನ್ನೂ ಇರಬೇಕಾಗಿತ್ತು, ಇನ್ನೂ ಅವರಿಂದ ನಾನು ಸಾಕಷ್ಟು ಕಲಿಬಹುದಾಗಿತ್ತಲ್ಲ ಅಂತ ಬಯಸ್ತೀನಿ ರೀ. ಸಂಗೀತ ಬಳಗ ಸಾಕಷ್ಟು ಜನ ನೋಡಿದ್ದಾರೆ, ಇಷ್ಟು 46 ವರ್ಷ ಸಾಕಷ್ಟು ಜನ ಅವರು ಆ ಸಂಗೀತಕ್ಕೆ ನಾನು ಇನ್ನೂ ಅಭಿನಯ ಮಾಡಬೇಕಾಗಿತ್ತು, ಅವ್ರ ಸಂಗೀತ ಹೆಚ್ಚಾಯ್ತು, ನಾನು ಅಭಿನಯ ಕಡಿಮೆ ಆಯ್ತು ಅಂತ ಯಾವ ಸಂಗೀತಗಾರನ ನೆನಪಿಸ್ತಾರೆ? ನಮಗೆ ಇದೇ ಸೂಳಿಬೆ ಅವರು ಅಶೋಕ್ ಮಾಸ್ಟರ್ ಅಂತಿದ್ದಾರೆ, ಅವರು ಒಳ್ಳೆ ಸಂಗೀತಗಾರರು. ಬಾಚಿಮಟ್ಟಿ ಸರ್ ಅಂತಿದ್ದಾರೆ, ಅವರು ಒಳ್ಳೆ ಸಂಗೀತಗಾರರು. ಸತೀಶ್ ಸರ್ ಇಲ್ಲ ತೀರ್ಕೊಂಡ್ರೆ, ಹೌದು ಮೊನ್ನೆ, ಹೌದು. ತದನಂತರ ನಮ್ಮ ಸತೀಶ್ ಮಾಸ್ಟರ್ ಅಂತಿದ್ದಾರೆ, ಸತೀಶ್ ಹಿರಿಯೂರು ಅಂತೇಳಿ, ಅವರು ಒಳ್ಳೆ ಸಂಗೀತಗಾರರು. ಇತ್ತೀಚೆಗಿನ ಯುವ ಪೀಳಿಗೆ ನಮ್ಮ ಪಂಚು ಪುಟ್ಟು ರಗಡ್ ಜನ ಸಂಗೀತಗಾರರಿದ್ದಾರೆ. ಅವ್ರು ಹೇಳ್ಕೊಂತ ಹೋದ್ರೆ ಒಂದು ದೊಡ್ಡ ಪಟ್ಟಿನೇ ಆಗುತ್ತೆ. ರಂಗಭೂಮಿಗಾಗಿ ತಮ್ಮನ್ನು ತೊಡಗಿಸ್ಕೊಂಡವರೇ ಭಾಳ ಜನ ಇದ್ದಾರೆ. ನಾವಂತರೂ ಸಂಗೀತ ದ್ರೋಹಿಗಳು, ಸಂಗೀತದ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲರಿ ನನಗೆ. ಆಸಕ್ತಿ ಇಲ್ಲ ಅಂದರೂ ನಾನು ಮಾಡ್ತಕ್ಕಂಥ ಅಭಿನಯಕ್ಕೆ ಅದು ಪೂರಕ. ಸಂಗೀತ ಅಂದ್ರೆ ಏನ್ರಿ? ಕಲಾವಿದ ಮಾಡ್ತಕ್ಕಂಥ ಅಭಿನಯನ ಪ್ರೇಕ್ಷಕರ ಎದೆಗೆ ಮುಟ್ಟಿಸ್ತಕ್ಕಂಥ ಸೇತುವೆ ಸಂಗೀತ. ಯಾಕಂದ್ರೆ 10-12 ಮಂದಿ ನಾಟಕದಾಗ ಅದಾರ ಅಂದ್ರು ಹೊಸರು ಅವ್ರ ಬಳ್ಳ ನಡಿಬೇಕಲ್ಲ, ಬಳ್ಳ ಮೇಲೆ ಆಡ್ಸ ಇಲ್ಲ. ಅದು ಇಲ್ಲ ಅಂದ್ರೆ ಕಲಾವಿದನ ಕಲೆ ಪ್ರೇಕ್ಷಕರ ಹೃದಯಕ್ಕೆ ಮುಟ್ಟುದೇ ಇಲ್ರಿ. ಅವ್ರನ್ನ ತುಂಬ ಸಂಗೀತಗಾರರು ಅದ ರೀ, ಭಾಳ ಜನರ ಹೆಸರು ಹೇಳ್ಕೊತೋದ್ರು ದೊಡ್ಡ ಪಟ್ಟಿನೇ ಐತೆ. ಮಹಾನ್ ಸಂಗೀತಗಾರರು ಬಂದು ಹೋದ್ರು. ಇನ್ನು ಕೊನೆಯದಾಗಿ ಒಂದು ಈ ರಂಗಭೂಮಿಗೆ ಏನು ಹೇಳ್ತೀರಿ? ಈ ಬದುಕಂತೂ ಆಯಿತು, ಇದರಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದ್ರಿ, ಎಲ್ಲ ರೀತಿ ಅನ್ನ ಉಣ್ಣು ಕಂಡ್ರಿ, ಬಟ್ಟೆನೂ ಕಂಡ್ರಿ, ಮಕ್ಕಳಿಗೆ ಶಿಕ್ಷಣನೂ ಕಂಡ್ರಿ. ಈ ಕೊನೆಯದಾಗಿ ರಂಗಭೂಮಿಗೆ ಏನು ಹೇಳ್ತೀರಿ? ನೋಡ್ರಿ, ರಂಗಭೂಮಿ ನಾನು ಎಷ್ಟು ಪವಿತ್ರವಾದದ್ದು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಇವತ್ತೊಂದು ಸರ್ಕಾರಿ ನೌಕರಿ ಸಿಗಬೇಕಾದ್ರೆ ಅವನಿಗೆ ಎಜುಕೇಷನ್ ಬೇಕು, ರೆಕಮೆಂಡೇಷನ್ ಬೇಕು, ಡೊನೇಷನ್ ಬೇಕು, ಈ ಥರ ಹಲವಾರು ವಿಧದಲ್ಲಿ ಒಂದು ನೌಕರಿ ಪಡ್ಕೊಳ್ಳೋಕೆ ಒಬ್ಬ ವಿದ್ಯಾರ್ಥಿ ಪ್ರಯತ್ನ ಪಡಬೇಕಾಗುತ್ತೆ, ಒಬ್ಬ ಪದವೀಧರ. ಇದು ರಂಗಭೂಮಿಗೆ ಹಂಗಲ್ಲ. ಒಬ್ಬ ಅವಿದ್ಯಾವಂತನೇ ಬರಲಿ, ಅವಿದ್ಯಾವಂತ ಬಂದಾಗ ಹಿಂಗ್ರಿ ನನಗೆ ಕೆಲಸ ಇಲ್ಲ, ನನಗೆ ಕೆಲಸ ಬೇಕು, ನಾನು ದುಡ್ಕೊಂಡು ತಿನ್ಬೇಕಾಗೈತೆ, ಕೆಲಸಕ್ಕೆ ಬಂದಿದ್ದೀನಿ ಅಂದರೆ ಯಾವ್ರು ನಿಂದು? ಇಂಥವ್ರು. ಸರಿ ಇಲ್ಲಿ ನಮ್ಮಲ್ಲಿ ಕೆಲಸ ಅಂದ್ರೆ ನೋಡಪ್ಪ, ಗೇಟಿಗೆ ನಿಂದಿರ್ಬೇಕು, ಕಸ ಗುಡಿಸ್ಬೇಕು, ಮತ್ತು ಇದಕ್ಕೆಲ್ಲ ತಯಾರಿದ್ರೆ ಏನಾರು ಆಗಲ್ರಿ, ನಾನು ಬದುಕಬೇಕು, ನಾನು ಮಾಡ್ತೀನಿ ಅಂದಾಗ ನೀನು ಏನು ಓದಿದ್ದೀನಿ, ಏನು ಮಾಡಿದಿ ಅಂತ ಕೇಳಲ್ಲ, ಅವನಿಗೆ ಕೆಲಸ ಕೊಡುತ್ತೆ. ಅದು ಕೆಲಸ ಕೊಟ್ಟು ಸಂಸ್ಕಾರ ಕೊಡುತ್ತೆ. ಸಂಸ್ಕಾರ ಕೊಟ್ಟು ಅವನಿಗೂ ಕೂಡ ಪಾತ್ರ ಮಾಡಬೇಕು ಅಂತನ್ನೋ ಅಭಿಲಾಷೆಯನ್ನು ಹುಟ್ಟಿಸುತ್ತೆ. ಇದು ಒಂಥರ ಬಳಸ್ಕೊಳ್ಳೋ ರೀತಿ. ಬಂದಿರತಕ್ಕಂಥ ವ್ಯಕ್ತಿ ರಂಗಭೂಮಿಯಿಂದ ನಾನು ಏನು ಕಲಿಬೇಕು, ಏನು ಮಾಡಬೇಕು ಅಂತನ್ನೋದನ್ನು ಕಲ್ತನಂತಂದರೆ ಇದು ರಂಗಭೂಮಿ ಖಂಡಿತ ಅವನು ಕೈ ಬಿಡೋದೇ ಇಲ್ಲ, ಅವ್ನಿಗೆ ಒಳ್ಳೇದು ಮಾಡೇ ಮಾಡುತ್ತೆ. ಕೆಡೋ ವ್ಯಕ್ತಿ ಆಗಿದ್ದಂದರೆ ರಂಗಭೂಮಿಗೆ ಬಂದು ಕೆಡಬೇಕಂತಲ್ಲ, ನಿಜ ಜೀವನದಲ್ಲಿ ಕೂಡ ಕೆಟ್ಟವ್ರು ಅದಾರೆ. ಆದರೆ ರಂಗಭೂಮಿಗೆ ಬಂದಾಗ ಇಲ್ಲಿ ಸಂಸ್ಕಾರ ಕಲಿತಾರೆ. ಕಲೆ ಬಗ್ಗೆ ನಾನಾ ವಿಧದ ಪಾತ್ರಗಳನ್ನು ನೋಡ್ತಾರಲ್ರಿ. ಒಂದು ರಾಮನ ಪಾತ್ರ ಆಗಿರ್ಬೋದು, ಒಂದು ಹೀರೋ ಪಾತ್ರ ಅಂದರೆ ಒಂದು ಒಳ್ಳೆಯ ಸಂಸ್ಕಾರ ಇರತಕ್ಕಂಥ ಗುಣಗಳೇ ಅದರಲ್ಲಿ ತುಂಬಿರ್ತಾವಲ್ರಿ. ಹಂಗಾಗಿ ಒಳ್ಳೆಯ ಸಂಸ್ಕಾರ ಕಲಿತಾನೆ ಇಲ್ಲಿ. ಹಲವಾರು ಜನರಿಗೆ ಅನ್ನ ಕೊಡ್ತಕ್ಕಂಥ ರಂಗಭೂಮಿ ಇದು. ನೋಡ್ರಿ, ಒಂದು ವಿಧದಲ್ಲೆಲ್ಲ ರಂಗಭೂಮಿ ಇತ್ತಂದರೆ ಒಬ್ಬ ಕಲಾವಿದ, ಕಲಾವಿದೆ, ಸಂಗೀತಗಾರ, ಪರದೆ ಎಳೆಯವನು, ಮೇಕಪ್ ರೂಮ್ ನೋಡ್ಕೊಳ್ಳೋನು, ಇಷ್ಟೇ ಅಲ್ಲ, ಗೇಟಿಗೆ ನಿಲ್ಲವನು, ವೈರ್ಮನ್ಕಿ ಕೆಲಸ ಮಾಡೋನು, ಮತ್ತು ಅದೇ ಅಲ್ಲ, ಒಂದು ನಾಟಕ ಕಂಪ್ನಿ ಬಂದಿದೆ ಅಂದ್ರೆ ಆ ನಾಟಕ ಕಂಪ್ನಿ ಮುಂದೆ ಚಾದ ಅಂಗಡಿ, ಬೀಡಿ ಅಂಗಡಿ, ನೀರು ಮಾರೋರು, ಪ್ರತಿಯೊಬ್ಬರಿಗೂ ಕೂಡ ಅನ್ನ ಕೊಡ್ತಕ್ಕಂಥ ಇದು ರಂಗಭೂಮಿ. ಇದು ಚಿರನೂತನವಾಗಿಯೇ ಇದೆ. ಇದು ನಶಿಸಿ ಹೋಗುತ್ತೆ ಅಂತ ಕೆಲವು ಜನ ಹೇಳ್ತಾರೆ. ಇಲ್ಲ, ಯಾಕಂದರೆ ಅದಿದೆ ಅಂತ ನಾವು ಇದ್ದೀವಿ. ಇದಕ್ಕೆ ಮತ್ತೆ ಹೊಸೊಬ್ರು ಬಂದೇ ಬರ್ತಾರೆ. ಇದು ಮತ್ತೆ ನಿತ್ಯ ನೂತನ ಆಗುತ್ತೆ. ಒಳ್ಳೊಳ್ಳೆ ವಿಚಾರವಂತರು ಬರ್ತಾರೆ.
ಯಾಕಂದರೆ ಹಳೆ ತಲೆಮಾರಿನ ವಿಚಾರಗಳು ತಪ್ಪಂತಲ್ಲ ನಾನು ಹೇಳ್ತಾ ಇರೋದು. ಇನ್ನು ಮತ್ತೆ ಹೊಸ ವಿಚಾರಗಳನ್ನು ತೊಗೊಂಡು ರಂಗಭೂಮಿಗೆ ಬರ್ತಾರೆ, ಮತ್ತು ರಂಗಭೂಮಿ ಬೆಳೀತದೆ, ಬೃಹತ್ ಗಾತ್ರದಲ್ಲಿ ಬೆಳೀತದೆ. ಇದಿರೋದ್ರಿಂದನೇ ಕಲಾವಿದ ಉಸಿರಾಡೋಕ್ಕೆ ಸಾಧ್ಯ ಇದೆ. ಇದು ನಮ್ಮ ಬಸವರಾಜ ಪಂಚಗಲ್ ಕವಿಗಳ ಸಂದರ್ಶನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಆದರೆ ಇನ್ನೊಂದು ಪ್ರೇಕ್ಷಕರೆಲ್ಲ ನಾವು ಕೂಡ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಒಂದು ವಿನಂತಿ ಏನಪ್ಪ ಅಂದ್ರೆ, ತಾವು ಮನರಂಜನೆನ ಮೊಬೈಲ್ನಲ್ಲೇ ಸಾಕಷ್ಟು ನೋಡ್ತೀರಿ. ದಯವಿಟ್ಟು ನಾಟಕದ ಥಿಯೇಟ್ರಿಗೆ ಬಂದು ನಾಟಕ ನೋಡಿ, ನೀವು ನೋಡಿರ್ತಕ್ಕಂಥ ನಾಟಕದ ಬಗ್ಗೆ ಸರಿ ತಪ್ಪುಗಳು ಏನೇ ಇದ್ದರೂ ಇಲ್ಲಿ ಹೇಳಿ ಹೋಗ್ರಿ, ತಪ್ಪಿದ್ರೆ ಇಲ್ಲಿ ಹೇಳಿ ಹೋಗ್ರಿ, ಸರಿ ಇರೋದನ್ನು ಓದೋ ಸಮಾಜದಾಗ ಹೇಳ್ರಿ. ನಮ್ಮ ತಪ್ಪು ಏನು ರಂಗಭೂಮಿನಲ್ಲಿ ಆಗ್ತಕ್ಕಂಥ ತಪ್ಪುಗಳ ಬಗ್ಗೆ ಇಲ್ಲಿ ಹೇಳಿ ಹೋಗಿಬಿಟ್ರೆ ಮತ್ತು ತಿದ್ದುಕೊಳ್ಳೋಕೆ ಒಂದು ಅವಕಾಶ ಆಗುತ್ತೆ. ನಮ್ಮ ತಪ್ಪನ್ನು ನಮಗೆ ಹೇಳಿದ್ರಿ ಅಂದ್ರೆ ನಾವು ತಿದ್ದುಕೋತೀವಿ, ಸಮಾಜದಲ್ಲಿ ಹೇಳಿದ್ರೆ ಸಮಾಜ ತಿದ್ದುಕೊಳ್ಳಲ್ಲ. ತಪ್ಪು ನಾವು ಮಾಡಿರ್ತೀವಿ ಅಂದ್ರೆ ನಮಗೆ ಹೇಳ್ರಿ, ನಮ್ಮ ಸರಿ ಏನೈತಿ ಓದೋದನ್ನು ಸಮಾಜಕ್ಕೆ ಹೇಳ್ರಿ. ನೀವು ಬರೋದ್ರ ಜೊತೆಯಲ್ಲಿ ಮತ್ತೆ ಸಾಕಷ್ಟು ಜನನ, ನಿಮ್ಮ ಸ್ನೇಹಿತರನ್ನ, ನಿಮ್ಮ ಬಳಗದವ್ರನ್ನ, ನಿಮ್ಮ ಬಂಧು ಬಳಗದವ್ರನ್ನ ಎಲ್ಲರನ್ನೂ ಕರ್ಕೊಂಬಂದು ಥಿಯೇಟ್ರಿಗೆ ಬಂದು ನಾಟಕ ನೋಡಿ. ಈ ರಂಗಭೂಮಿ ನಿರಂತರ ಉಳಿಲಿ, ಮುಂದಿನ ಪೀಳಿಗೆಗೆ ಇದೊಂದು ಕೊಡುಗೆಯನ್ನಾಗಿ ಕೊಡೋಣ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ನಾಟಕ ಈ ಸಂದರ್ಶನ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.